ನಗರದ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸಿ ಜನರ ಮೆಚ್ಚುಗೆ ಪಾತ್ರವಾಗಿದ್ದ ವೈದ್ಯಾಧಿಕಾರಿಗಳನ್ನು ಬೀಳ್ಕೊಡುಗೆ ಸಮಾರಂಭ. ಕೌನ್ಸಿಲಿಂಗ್ ಆಧಾರದ ಮೇಲೆ ಹಲವಾರು ಭಾಗಗಳಿಗೆ ವರ್ಗಾವಣೆಗೊಂಡಿರುವ ವೈದ್ಯಾಧಿಕಾರಿಗಳಿಗೆ ನಗರದ ಆಸ್ಪತ್ರೆ ಆವರಣದಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಸುಮಾರು 20 ವರ್ಷದಿಂದ ಸೇವೆ ಸಲ್ಲಿಸಿದ ಡಾಕ್ಟರ್ ಷಡಾಕ್ಷರಿ ಅವರನ್ನು ಶಿವಮೊಗ್ಗ ನಗರಕ್ಕೆ ವರ್ಗಾವಣೆ ಮಾಡಲಾಗಿದ್ದು, ಡಾಕ್ಟರ್ ಡಿಂಪಲ್ ಬೆಂಗಳೂರು ನಗರಕ್ಕೆ ವರ್ಗಾವಣೆಗೊಂಡಿರುತ್ತಾರೆ. ಡಾಕ್ಟರ್ ತಿಮ್ಮರಾಜರವರನ್ನು ತಿಪಟೂರು ನಗರಕ್ಕೆ ವರ್ಗಾವಣೆಗೊಂಡಿದ್ದು, ಮಕ್ಕಳ ತಜ್ಞರಾದ ಸುರೇಶ್ ರವರು ಬೆಂಗಳೂರು ನಗರಕ್ಕೆ ವರ್ಗಾವಣೆಯಾಗಿದ್ದಾರೆ. ಹಲವಾರು ವರ್ಷಗಳಿಂದ ನಗರದ ಜಯಚಾಮರಾಜೇಂದ್ರ ಆಸ್ಪತ್ರೆ ಮತ್ತು ಹಲವಾರು ಗ್ರಾಮಾಂತರ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದ ವೈದ್ಯಾಧಿಕಾರಿಗಳಿಗೆ ಸಾರ್ವಜನಿಕರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಪುನಃ ನಮ್ಮ ತಾಲೂಕಿಗೆ ಮರಳಿ ಬನ್ನಿ ಎಂದು ಧನ್ಯವಾದ ತಿಳಿಸಿದರು. ನೂತನ ತಾಲೂಕು ಆಡಳಿತಾಧಿಕಾರಿ ಡಾಕ್ಟರ್ ಉಮೇಶ್ ಮಾತನಾಡಿ, ಸಾರ್ವಜನಿಕ ವಲಯದಲ್ಲಿ ಸೇವೆ ಸಲ್ಲಿಸಲು ಸಾರ್ವಜನಿಕರ ಸಹಕಾರ ಅಗತ್ಯ ಎಂದರು. 25-26ನೇ ಸಾಲಿನಲ್ಲಿ ವರ್ಗಾವಣೆಗೊಂಡಿರುವ ವೈದ್ಯಾಧಿಕಾರಿಗಳು ಸುಮಾರು 20 ವರ್ಷದಿಂದ ಸೇವೆ ಸಲ್ಲಿಸಿದ್ದಾರೆ ಎಂದರೆ, ತಾಲೂಕಿನ ಸಾರ್ವಜನಿಕ ವಲಯ ಹಾಗೂ ಆಸ್ಪತ್ರೆ ಸಿಬ್ಬಂದಿ ವರ್ಗ ಅವರಿಗೆ ಉತ್ತಮವಾದ ಸಹಕಾರವನ್ನು ನೀಡಿದೆ ಎಂದು ನಾನಾದರೂ ಭಾವಿಸುತ್ತೇನೆ. ಅದೇ ರೀತಿ ನಾವು ಈ ವರ್ಷದಲ್ಲಿ ವರ್ಗಾವಣೆಗೊಂಡು ತಾಲೂಕಿನ ಸೇವೆ ಸಲ್ಲಿಸಲು ಬಂದಿದ್ದೇವೆ. ನಮಗೂ ಸಹ ಅವರಿಗೆ ನೀಡಿದಂತಹ ಸಹಕಾರವನ್ನು ನೀಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದರು. ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಉತ್ತಮವಾದ ಸೇವೆಯನ್ನು ಸಾರ್ವಜನಿಕರು ನೀಡಿದರೆ ಯಾವ ಸಿಬ್ಬಂದಿ ವರ್ಗಕ್ಕೂ ಕುಂದು ಬಾರದ ರೀತಿಯಲ್ಲಿ ತಮ್ಮಗಳ ಸೇವೆಯನ್ನು ಸಲ್ಲಿಸಲು ಸದಾವಕಾಶ ಎಲ್ಲರಿಗೂ ದೊರೆಯುತ್ತದೆ. ನ್ಯೂಸ್ ಬ್ಯೂರೋ ಮೊಹಮ್ಮದ್ ನಾಸಿರ್ ಅರಸೀಕೆರೆ. ಆದರೆ ನಾವು ಏನು ಹೆದರ್ಕೊಂಡಿಲ್ಲ. ಅವ್ರು ಡಾಕ್ಟ್ರು ಇಲ್ಲ, ನೀವು ಆರಾಮಾಗಿ ನಾವು ನೋಡ್ಕೊತೀವಿ, ನೀವು ಯಾಕೆ ಹೆದರ್ಕೊಟ್ಟಿಲ್ಲ ಅಂತ ಎಷ್ಟೋ ಜನ ಮಕ್ಕಳು ಸಹ ಆ ಹೊಸ ಸಂದರ್ಭದಲ್ಲೆಲ್ಲ ಹುಡುಗರಿಗೆ ಇನ್ನೂ ಹೆಚ್ಚಿನ ಸೇವೆನ ಇನ್ನೂ ಕೊಡಿ. ಆರೋಗ್ಯ ನಾವು ಒಳ್ಳೆ ಡಾಕ್ಟರ್ ನಾವು ಆರೋಗ್ಯ ಮಕ್ಕಳೇ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು. ಎಲ್ಲರೂ ಕೊಡಿ. ಈಗ ಬದಲಾವಣೆ ಸಹ ನಮಗೆ ಕೃಷಿ ಅವರು ಸಹ ನೀವು ಹಳೆ ಸಂಬಂಧ ಇದ್ದರೆ ಅವರು ಸಹ ಮುಂದೆ ಈ ಆಸ್ಪತ್ರೆಗೆ ಹೋಗಿ ನಮ್ಮ ಏನು ನಮ್ಮ ಸ್ನೇಹಿತರಾಗಿ ನಾನು ನಮ್ಮ MLA ಅವರು ಸಹ ಮಾತಾಡಿದ್ದೀನಿ. ಏನು ಮಾಡಿದ್ರು ಪರವಾಗಿಲ್ಲ, ಆಸ್ಪತ್ರೆ ತುಂಬ ಅಚ್ಚುಕಟ್ಟಾಗಿ ಮಾಡಿ ನಾವು ಆ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದರೆ ನಮ್ಮ ಈ ಆಸ್ಪತ್ರೆ ಬೇರೆ ಆಸ್ಪತ್ರೆ ಇಲ್ಲ ಅನ್ನೋ ಒಂದು ಹೆಚ್ಚಾಗ್ತದೆ. ನಾಡ ಇದಕ್ಕೆ ಒಂದು ಅಭಿವೃದ್ಧಿ ಕಮಿಟಿ ಒಂದು ಮಾಡಿ 25 ಜನ ಒಂದು ಕಮಿಟಿ ಮಾಡಿ, ಸುಮ್ಮನೆ ರಕ್ಷಾ ಕಮಿಟಿ 4 ಜನ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಬೇರೆ ಆಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಕಮಿಟಿ ಮಾಡಿ ಆ ಅಭಿವೃದ್ಧಿ ಕಮಿಟಿ ಯಾಕಂದರೆ 10 ಜನ ಓಡಾಡಬೇಕು, 10 ಜನ ಮುಚ್ಚಬೇಕು, ಇವೆಲ್ಲ ಮಾಡಿಕೊಂಡ್ರೆ ನಮಗೆ ತುಂಬ ಹೆಚ್ಚಿನ ದರ್ಜೆ ತಗೊಂಡ್ಬಂದು ಇಡೀ ಹಸಿರೆ ನಾವು ಒಳ್ಳೆ ಆರೋಗ್ಯ ವಿಶುದ್ಧ ಕೊಡ್ಬೋದು. ಮನಸ್ಸಿಟ್ಟು ಕಾರ್ಯ ಎಲ್ಲರೂ ನಿಮ್ಮ ಸಹಕಾರದಿಂದ ಮಾಡೋಣ ಅಂತ